ಗರುಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್. ಗೂಳಿಪುರ ಗ್ರಾಮದ ಜಮೀನಿನಲ್ಲಿ ಮೇಕೆ ಹೊತ್ತೊಯ್ದ ಚಿರತೆ. ನಮಸ್ಕಾರ. ಚಾಮರಾಜನಗರ ತಾಲೂಕಿನ ಗೂಳಿಪುರ ಗ್ರಾಮದ ಜಮೀನಿನಲ್ಲಿ ಗ್ರಾಮದ ಮಾದನಾಯಕ ಎಂಬುವವರಿಗೆ ಸೇರಿದ ಮೇಕೆಯನ್ನು ಚಿರತೆ ಮಧ್ಯಾಹ್ನ 2 ಗಂಟೆ ಸಮಯದಲ್ಲಿ ಹೊತ್ತೊಯ್ದು ಘಟನೆ ನಡೆದಿದೆ. ಚಿರತೆ ಮೇಕೆ ಮಾಲೀಕನ ಕಣ್ಣೆದುರೇ ಮೇಕೆಯನ್ನು ಹೊತ್ತೊಯ್ದು ಘಟನೆಯಿಂದ ಮಾಲೀಕ ಕಂಗಾಲಾಗಿದ್ದಾನೆ. ಗೂಳಿಪುರ ಗ್ರಾಮದ ಜಯಶೇಖರ್ ಮಾತನಾಡಿ, ಜಮೀನಿನಲ್ಲಿ ಮೇಯುತ್ತಿದ್ದ ವೇಳೆ ಚಿರತೆ ದಾಳಿ ನಡೆಸಿ ಸುಮಾರು ಸಾಕು ಪ್ರಾಣಿಗಳನ್ನು ಬಲಿ ತೆಗೆದುಕೊಂಡಿದೆ. ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ. ಬೋನು ಇಟ್ಟು ಚಿರತೆ ಸೆರೆ ಹಿಡಿಯಲು ಕ್ರಮ ಕೈಗೊಳ್ಳಬೇಕು. ಕುರಿ ಹಾಗೂ ಮೇಕೆಗಳನ್ನು ಕಳೆದುಕೊಂಡಿರುವ ರೈತರಿಗೆ ಕೂಡಲೇ ಪರಿಹಾರ ವಿತರಿಸಬೇಕೆಂದು ಒತ್ತಾಯಿಸಿದ್ದಾರೆ. ವರದಿ ಮನೋಜ್ ನಾಯಕ್, ಚಾಮರಾಜನಗರ. ನಮ್ಮ ಮರಿ 7 ಗಂಟೆಲಿ ಎಳ್ಕೊಂಡೋಯ್ತು. ನಾವೇ ಕಣ್ಮಟ ನೋಡಿವಿ. ದಾರಿ ಇದು ಮಾಡ್ಕೊಡಿ, ನಮ್ಗೆ ಮೇಯ್ಸಕ ಮಾಡಕ ಅನುಕೂಲ. ಚಾಮರಾಜನಗರ ತಾಲೂಕು ಸಂತೆಮರಡಿ ಹೋಬಳಿ ಗುಳಿಪುರ ಗ್ರಾಮದ ರೈತರು ಮತ್ತು ಸಾರ್ವಜನಿಕರಲ್ಲಿ ಮನವಿ ಏನು ಅಂದರೆ, 15-20 ದಿನಗಳಿಂದ ಚಿರತೆ ಹಾವಳಿ ಇಲ್ಲಿ ಹೆಚ್ಚಾಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ನಾವು ಮನವಿ ಮಾಡಿ ಹಲವಾರು ಬಾರಿ ಮನವಿ ಮಾಡಿದ್ದೀನಿ. ಮನವಿ ಮಾಡಿದರೂ ಕೂಡ ಅವರು ಗಮನ ಹರಿಸಿಲ್ಲ. ಕಾರಣ ಗೊತ್ತಿಲ್ಲ. ಹೀಗಾಗಿ ಈ ಭಾಗದಲ್ಲಿ ಒಮ್ಮ, ಹಾಲೂರು, ಕೆಂಪನಪುರ, ಗುಳಿಪುರ, ಅಂಬಳೆ ಈ ಭಾಗದ ಜನಕ್ಕೆ ಬಹಳ ಆತಂಕ ಆಗಿದೆ. ಬಹಳ ಭಯಪಡ್ತಾ ಇದ್ದಾರೆ. ರೈತರಾಗಲಿ ಸಾರ್ವಜನಿಕರು ಅಲ್ಲಿ ಬರ್ತಾ ಆ ಭಾಗದಲ್ಲಿ ಚಾಮರಾಜನಗರಕ್ಕೆ ಹೋಗುವ ಮುಖ್ಯ ರಸ್ತೆ ಅದು. ಆ ಭಾಗದಲ್ಲಿ ಬರುವಂಥ ಜನರು ತುಂಬ ಭಯಪಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಮಧ್ಯಾಹ್ನ ನಮ್ಮ ಮಾದೇವನಾಯಕ ಎನ್ನುವರ ಮರಿಯನ್ನು 2 ಗಂಟೆ 10 ನಿಮಿಷದಲ್ಲಿ ಚಿರತೆ ಎಳೆದುಕೊಂಡು ಹೋಗಿರೋ ಒಂದು ದೃಶ್ಯ ಕೂಡ ಅಲ್ಲಿ ಕಾಣ್ತಾ ಇದ್ದಾರೆ. ಆದ್ದರಿಂದ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾರೂ ಅದಕ್ಕೆ ಗಮನ ಹರಿಸಿಲ್ಲ. ಏನಾದರೂ ಮನಸ್ಸಿನ ಮೇಲೆ ಹವಳಿ ಬಿದ್ದರೆ ಅಧಿಕಾರಿಗಳು, ಅರಣ್ಯ ಇಲಾಖೆಯವರೇ ಹೊಣೆಗಾರರಾಗ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಆದ್ದರಿಂದ ದಯಮಾಡಿ ಯಾರೇ ಆಗಿರಲಿ, ಅರಣ್ಯ ಇಲಾಖೆ, ಯಳಂದೂರು ತಾಲೂಕು ಆಗ್ಬೋದು, ಕೆಂಪನಪುರ, ಈ ಭಾಗದಲ್ಲಿ ಯಾರು ಈ ಪ್ರಾಣಿಗಳು ಇಲ್ಲೇ ನಿಲ್ಲುತ್ತೆ ಅನ್ನೋ ಒಂದು ಯಾವುದೂ ಇದಿರಲ್ಲ. ಅದನ್ನು ದಯಮಾಡಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು ಅದಕ್ಕೆ ಬೋನಿನ ವ್ಯವಸ್ಥೆಯನ್ನು ಮಾಡಿ ರೈತರಿಗೆ ಅನುಕೂಲವಾಗಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಏನಾದರೂ ಜನದ ಮೇಲೆ ಏನಾದರೂ ಪರಿಣಾಮ ಬೀರ್ತು ಅಂತಂದರೆ ಇದಕ್ಕೆಲ್ಲ ನೀವೇ ಹೊಣೆ ಆಗ್ತೀರಾ ಅನ್ನೋ ಇದನ್ನು ನಾವು ಎಚ್ಚರಿಕೆ ಕೊಡ್ತಾವೆ. ದಯಮಾಡಿ ಇದಕ್ಕೆ ಸ್ಪಂದಿಸಬೇಕು ಮತ್ತು ಇದಕ್ಕೆ ಇವತ್ತೇ ಬಂದು ಅದಕ್ಕೆ ಏನಾದರೂ ಪರಿಹಾರವನ್ನು ಹುಡುಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಜಯಶೇಖರ್ ಅಂತೇಳಿ ಗುಳಿಪುರದ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ಭಾಗದಲ್ಲಿ 15-20 ದಿನಗಳಲ್ಲಿ ಮಧ್ಯೆ ಕಾಣಿಸ್ಕೊಂಡಿದೆ. ಆದರೆ ಯಾರು ಅಧಿಕಾರಿಗಳು ಮನವಿ ಮಾಡಿದರೂ ಕೂಡ ಗಮನ ಹರಿಸಿಲ್ಲ. ಮುಂದೆ ಏನಾದರೂ ಅನಾಹುತಕ್ಕೆ ಏನಾದರೂ ಪರಿಣಾಮ ಮೇಕೆಗಳಿಗಾಗ್ಬೋದು, ದನಕರುಗಳಿಗಾಗ್ಬೋದು, ಜನಕ್ಕಾಗ್ಬೋದು, ಏನಾದರೂ ಅನಾಹುತ ಆದರೆ ನಿಮ್ಮ ಇಲಾಖೆಯವರೇ ಹೊಣೆಯಾಗ್ತಾರೆ ಅನ್ನೋ ಒಂದು ಕಾರಣನ ಹೇಳಿ ನಿಮ್ಮ ಮೇಲೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ. ಮಧ್ಯಾಹ್ನ ಅವನು ಅದೇ ಜೀವನ ಸಾಗಿಸ್ಕೊಂಡು ಇದಾಗಿದ್ದೇನೆ. ಮೇಕೆ ಹೋಗಿರೋದಕ್ಕೆ ಏನಾದರೂ ಸರಿಯಾಗಿ ಮಾಹಿತಿ ಸಿಕ್ಕಿದ್ದಲ್ಲಿ ಪರಿಹಾರವನ್ನು ತಮ್ಮ ಇಲಾಖೆಯಿಂದ ಕೊಡಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ.